ಬಿಜೆಪಿಯಲ್ಲಿ ಮನೆಯೊಂದು ಮೂರ್ ಬಾಗಿಲು ಅನ್ನುವಂತ ಪರಿಸ್ಥಿತಿ ಇತ್ತು. ಯಾರು ಬಂದರೂ ಕೂಡ ಸಂಧಾನ ಸಭೆಗಳಾದ್ರೂ ಕೂಡ ಸಂಧಾನ ಸಭೆಗಳು ಯಶಸ್ವಿ ಆಗ್ಲೇ ಇಲ್ಲ. ಈ ಕ್ಷಣಕ್ಕೂ ಕೂಡ ಬಿಜೆಪಿಯಲ್ಲಿ ಬಣಬಡಿದಾಟ ಹಂಗೆ ಮುಂದುವರಿತಾ ಇದೆ. ಬಟ್ ಇದಕ್ಕೆಲ್ಲ ತೆರೆ ಎಳಿತಾರ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಫುಲ್ ಆಕ್ಟಿವ್ ಆಗಿದ್ದಾರಂತೆ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇದ್ದಂತೆ. ಶೀಘ್ರದಲ್ಲೇ ರಾಜ್ಯಕ್ಕೂ ಕೂಡ ಬರ್ತಾರಂತೆ ನೂತನ ಅಧ್ಯಕ್ಷರು. ರಾಜ್ಯ ಬಣಬಡಿದಾಟಕ್ಕೆ ಇನ್ಮೇಲಾದ್ರೂ ಬ್ರೇಕ್ ಬೀಳಬಹುದಾ ಇಂಥದ್ದೊಂದು ಪ್ರಶ್ನೆ ಇದೆ. ಅವ್ರು ಬಂದ್ ಹೋದ ಮೇಲೆ ಅದಕ್ಕೆ ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲೇ ಕಾರ್ಯಕಾರಿಣಿ ಸಭೆಗೆ ಪ್ಲಾನ್ಗಳು ರೂಪುಗೊಂಡಿದೆ. ಫೆಬ್ರವರಿಯಲ್ಲಿ ಕಾರ್ಯಕಾರಿಣಿ ನಡೆಸೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದ್ದು, ದಕ್ಷಿಣ ಭಾರತದ ಬಿಜೆಪಿ ಕಾರ್ಯಕಾರಿಣಿಗೆ ಬೆಂಗಳೂರೇ ವೇದಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ತಮಿಳುನಾಡು ಕೇರಳ ಚುನಾವಣೆ ಹಿನ್ನೆಲೆ ಕೇಂದ್ರ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲೇ ದಕ್ಷಿಣ ಭಾಗದ ಕಾರ್ಯಕಾರಿಣಿಗೆ ನಿರ್ಧಾರ ಆಗಿದೆಯಂತೆ. ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಹಿಂದೆ ಬಿಜೆಪಿ ಹೈಕಮಾಂಡ್ ಹೇಳಿದ್ರು ಕೂಡ ಡೋಂಟ್ ಕೇರ್, ಜೊತೆಗೆ RSS ನ ಪ್ರಮುಖರು ಕೂಡ ಸಂಧಾನ ಸಭೆ ಮಾಡಿದ್ರು ಕೂಡ ಡೋಂಟ್ ಕೇರ್ ಅನ್ನುವಂತಹ ಪರಿಸ್ಥಿತಿ ಬಿಜೆಪಿ ಪಾಳಿಯದಲ್ಲಿತ್ತು. ಯಾರು ಬಂದ್ ಹೋದ್ರೂ ಕೂಡ ಈ ಬಣಬಡಿದಾಟಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆಗಳು ದೂರ ಅನ್ನುವಂಥ ಮಾತುಗಳೇ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಅಟ್ಲೀಸ್ಟ್ ಈಗಲಾದ್ರೂ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಂದಲಾದ್ರೂ ಈ ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯನಾ, ಇದು ಪ್ರಶ್ನೆ ಇದೆ. ಅವ್ರು ಬಂದ್ ಹೋಗಿ ಸಭೆಗಳನ್ನ ಮಾಡಿ ಹೋದ ಮೇಲೆನೆ ಒಂದು ಸ್ಪಷ್ಟ ಉತ್ತರ ಸಿಗಬೇಕು. ಯೂಶಲಿ ಸಭೆಗಳಾಗುತ್ತೆ, ಸಭೆಯಲ್ಲಿ ಓಕೆ ಅಂದಿರ್ತಾರೆ, ಬಟ್ ಸಭೆ ಮುಗ್ದಂಗೆ ಮತ್ತೆ ಆಂತರಿಕ ಸಮಸ್ಯೆಗಳು ಹಂಗೆ ತಲೆದೂರಿರುತ್ತೆ ಪಕ್ಷದಲ್ಲಿ. ಈ ಬಾರಿ ಕೂಡ ಹಂಗಾಗುತ್ತಾ ಅಥವಾ ಕಂಪ್ಲೀಟ್ ಆಗಿ ತೆರೆ ಎಳೆಯುವಂತಹ ಪ್ರಯತ್ನ ಆಗುತ್ತಾ, ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ರಾಜ್ಯ ಬಿಜೆಪಿ ನಾಯಕರಿಂದ ಆಗುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆ. ಹಂಗಾಗಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಬೆಂಗಳೂರಿಗೆ ಬಂದು ಒಂದು ಸಭೆಯನ್ನ ಮಾಡಿದಾಗ ಸ್ಪಷ್ಟ ಚಿತ್ರಣ ಸಿಗುತ್ತೆ ಬಿಜೆಪಿ ಪಾಳೆಯಕ್ಕೆ ಸಂಬಂಧಪಟ್ಟಂತೆ.